ಹಾಯ್ ನಮಸ್ಕಾರ. ಇವತ್ತಿನ ಬ್ಲಾಗು ಏನಾಗಿರುತ್ತಂದ್ರೆ, ಇವತ್ತು ಪೂರಿ ಪಿಟ್ಲ ಮಾಡ್ಲತ್ತೀವಿ ಮನ್ಯಾಗ. ಜಸ್ಟ್ ಮಾಡಬೇಕು ತೆಗಿಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಮಾಡ್ಲತ್ತೀನಿ. ಓಕೆ, ಎಲ್ಲರಿಗೆ ತಿನ್ನಂಗಾಗಿತ್ತು, ಮಾಡ್ಲಕತ್ತೀವಿ. ಇನ್ನೇನಂದರೆ, ಒಂದೇನೋ ಕತೆ ನೆನ್ಪು ಬಂತು ನಂಗೆ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹಿಡಿದು ನನಗೇನು ಅನಿಸ್ಲಕತ್ತಂದರೆ, ಅಂದ್ರೆ ಜಾಸ್ತಿ ಜನರು ಅದಾರ ಈ ಪ್ಲಾಟ್ಫಾರ್ಮ್ ಫುಲ್ ಯೂಸ್ ಮಾಡ್ಕೊಳಕ್ಕೆ. ಜಾಸ್ತಿ ಜನ ಅದಾರ, ಎಷ್ಟೋ ಕೋಟ್ಯಾಂತರ ಜನ ಯೂಸ್ ಮಾಡ್ಲತ್ತಾರ. ಓಕೆ, ಮಾಡ್ಲತ್ತಾರ, ಎಲ್ಲ ನಡಿಲತ್ತದ. ನನ್ನ ಬಗ್ಗೆ ಏನು ಆಲೋಚನೆ ಮಾಡಿದೆ ಅಂದ್ರೆ, ಒಂದು ರೀಲ್ನೇ ಬಂದಿತ್ತು. ಒಂದು ಬೀಜ ಭೂಮಿ ಒಳಗೆ ಹೋದ್ಮೇಲೆ ಭಾಳ ಕತ್ಲೆ ಅದ ಅಂತಂದು ಫುಲ್ಲು ನಾರಾಜಾಗಿಬಿಟ್ಟು ಕುಂತ್ಬಿಟ್ಟಿರ್ತದನ್. ಮತ್ತು ಇನ್ನೊಂದು ಬೀಜ ಬಾಜು ಇದ್ದಿದ್ದು, ನೀ ಈಗ ಮೊದಲು ಮಾಡ್ಲಕತ್ತಿ, ಈಗ ನಿನ್ನ ಜೀವನ ಸ್ಟಾರ್ಟ್ ಆಗ್ಯದ, ಇದು ಕೊನೆ ಅಲ್ಲ, ಇದೇ ಮೊದಲು ಅಂತ ಹೇಳಿ ಒಂದು ಬೀಜ ಮತ್ತೊಂದು ಬೀಜಕ್ಕೆ ಸಪೋರ್ಟ್ ಮಾಡ್ತಾನೆ. ಮತ್ತು ಭೂಮಿದಾಗ ಅದಾದಮೇಲೆ ಅದಕ್ಕೊಂದು ಬೆಳಕು ಅನ್ನೋ ಒಂದು ಹಾದಿದಾಗ ಮೊಳಕೆ ಎತ್ತಿ ಭೂಮಿ ಮೇಲೆ ಬರೋ ಟೈಮ್ ಬಂದುಬಿಡ್ತದೆ. ಅದಾದ್ಮೇಲೆ ಮೊಳಕೆ ಎತ್ತಿ ಗಿಡ ಆಗಿ, ಗಿಡದಿಂದ ಮರ ಆಗಿ, ಮರದ ನಿಂತ ನೆರಳು ಕೊಟ್ಟಿರ್ತದೆ. ಹಾಗೆ ಎಲ್ಲರ ಜೀವನದಾಗ ಭೀ ಎಲ್ಲನೂ ಆಗ್ತಿರ್ತಾವ ಹೋಗ್ತಿರ್ತಾವ. ಕತ್ಲೆನೇ ಆದ ಅಂತ ನಾವು ತಿಳ್ಕೊಂಡೇವಂದ್ರೆ ಕತ್ಲೇ ಇರುತ್ತೆ. ಹಾಗೆ ನಾವು ಯಾವಾಗಲೂ ಬೆಳಕು ಬೇಕು, ಬೆಳಕು ನಮ್ಮಿಂದ ಸ್ಟಾರ್ಟ್ ಆಗಬೇಕು ಅಂತ ನಾವು ತಿಳ್ಕೊಂಡಿದ್ದೇವಂದ್ರೆ ಅದು ಭೀ ನಾವು ಮಾಡ್ಬೋದು. ಯಾಕಂದ್ರೆ ಯಾವಾಗಲೂ ನಾವು ನಾರಾಜಾಗಿದ್ದೆವು ಅಂತಂದ್ರೆ ನಮ್ಮದು ಜೀವನ ಎಲ್ಲನೂ ಬ್ಲಾಕಾಗೆ ಕಾಣ್ತದೆ, ಕತ್ಲೆನೇ ಇರ್ತದೆ. ನಾವು ಯಾವಾಗ ಸ್ಟಾರ್ಟಪ್ ಮಾಡ್ತೀವಿ, ನಾವು ಯಾವಾಗಲೂ ಏನಂತಾರೆ, ಮನಸ್ಸಿಟ್ಟು ಯಾವ್ದಾರ ಚಿತ್ತಿಟ್ಟು ಮಾಡ್ಲತ್ತೀವಿ, ನಮ್ಗೆ ಯಾರು ಗಮನ ಕೊಡಲಾರ್ದೆ ಇರಲಿ, ನಾವು ಮುಂದೆ ಹೋಗ್ತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತಂದರೆ ನಾವು ಹೆಂಗಾದ್ರೂ ಭೀ ಮುಂದೆ ಬರ್ಬೋದು. ಇವತ್ತಿಲ್ಲ ಒಂದು ದಿನ ನಮಗೂ ಒಂದು ಟೈಮ್ ಬರುತ್ತೆ. ಅದೇ ಅಂತಿದ್ರಲ್ಲ ಅವಾಗ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಂದು. ಈಗ ಜನ್ರೇಷನ್ ಹೆಂಗದ ಅಂತಂದ್ರೆ, ಯಾರು ಮುಂದುವರಿತಾರೋ ಅವ್ರದ್ದೇ ಕಾಲ ಐತಿ ಇವಾಗ. ಯಾಕಂದ್ರೆ ನಾವು ಮಾಡ್ತೀವಿ ಅನ್ನೋದಕ್ಕೆ, ಮಾಡಿ ತೋರ್ಸೋದಕ್ಕೆ ಭಾಳ ಡಿಫ್ರೆಂಟ್ ಅದ. ಯಾಕಂದ್ರೆ ನಾನು ಇಷ್ಟು ದಿವಸ ಮಾಡ್ತೀನಿ, ಇವಾಗ ಮಾಡಮ್ಮ ಅವಾಗ ಮಾಡಮ್ಮ, ಕೆಲಸ ಮಾಡ್ತೀನೇನೋ, ಹೊರಗೆ ಹೋಗಿ ಮಾಡ್ತೀನೇನೋ ಹೀಗೆ ಅಂತಿದ್ದೆ. ನಾನು 3 ತಿಂಗಳು ಹೊರಗೆ ಹೋಗಿದ್ದೆ ಕೆಲಸಕ್ಕೆ. ಆದರೂ ನನಗೆ ಅಂದ್ರೆ ಇಷ್ಟ ಇತ್ತು ಹೋಗೋದು ಎಲ್ಲ. ಅದಾದಮೇಲೆ ಅಲ್ಲೊಂದು ಸಿಚುವೇಶನ್ 1 ತಿಂಗಳ ತನಕ ಅದು ಫೀಲ್ ಆಗಿಬಿಟ್ಟೆ ನಾನು. ಅದು ಫುಲ್ ಶಾಕ್ನಾಗೆ ಇದ್ದೆ. ಅದಾದಮೇಲೆ ಓಕೆ ಪರವಾಗಿಲ್ಲ ಅಂತಂದು ಕೆಲಸ ಬಿಟ್ಬಿಟ್ಟೆ ನಾನು. ಕೆಲಸ ಬಿಟ್ಟ ಮೇಲೆ ಈಗ ಮುಂದೆ ಏನು ಮಾಡಬೇಕು ಅಂದಾಗ ಬೇರೆ ಊರಿಗೆ ಹೋಗಬೇಕು ಕೆಲ್ಸಕ್ಕೆ ಅಂತಂದು ಫಿಕ್ಸ್ ಆಗಿದ್ದೆ. ಹೋಗೋಣ ಅಂತಂದು ಪ್ಲ್ಯಾನ್ ಇದ್ದರೂ ನನಗೆ ಹೋಗ್ಲಕ್ಕೆ ಮನಸ್ಸು ಆಗಲಿಲ್ಲ. ಒಂದು ಸರ್ತಿ ಕೆಲಸ ಆದಂತ ಹೇಳಿದ್ರು, ಮತ್ತೊಂದು ಸರ್ತಿಗೆ ಸ್ವಲ್ಪ ವೇಕೆನ್ಸಿ ಇಲ್ಲ ನೋಡೋಣ ಅಂತಂದರು. ಓಕೆ, ಹಿಂಗಾರ ಅಂದ್ರೆ ನನಗೆ ಸ್ವಲ್ಪ ಅಡುಗೆದಾಗ ಇಂಟ್ರೆಸ್ಟ್ ಜಾಸ್ತಿ ಅದ. ಅಂದರೆ ಡೈಲಿ ಅಡುಗೆ ಎಷ್ಟು ಅಂತ ಹಾಕ್ತೀವಿ, ಈಗ ನಾವು ಬಡ್ರ ಜನರು, ನಾವು ಎಷ್ಟಂತ ಅಡುಗೆಗಳು ಎಲ್ಲ ಮಾಡಿ ಪ್ರತಿದು ಇದೇ ಪ್ರಾಸೆಸ್ ಅಂದರೆ ವೀಡಿಯೋ ಸಲಕ್ಕೆ ನಾವು ತಂದು ಮಾಡೋದು ಅಂತಂದರೆ ನಮಗೆ ಅನ್ನಿಸ್ತಿರ್ತದೆ, ಕಷ್ಟ ಆಗ್ತದೆ. ಯಾಕಂದ್ರೆ ಇದರಿಂದ ಅರ್ನಿಂಗ್ ಬರೋದು ಇನ್ನೂ ಭಾಳ ಟೈಮ್ ಇರ್ತದೆ. ಈಗೆಲ್ಲ ಅದೇ ಮಾಡ್ಬೇಕು ಇದೇ ಮಾಡ್ಬೇಕಂದ್ರೆ ಆಗ್ಲಾರ್ದು ವಿಚಾರ. ನಾವು ಎಷ್ಟು ಬಡವರಿದ್ರೂ ಭೀ ಒಂದು ತಕ್ಕ ಮಟ್ಟಿಗೆ ನಾವು ಖರ್ಚು ಮಾಡ್ಬೋದು. ಈಗ ಹೆಂಗಪ್ಪ ಅಂತಂದರೆ, ನಾವು ಬಂಡವಾಳ ಹಾಕ್ತಾ ಹೋದಂಗೆ ಅಲ್ಲಿಂದ ನನಗೆ ಇನ್ವೆಸ್ಟ್ ಬರ್ತಿರ್ತದೆ. ಅಂದ್ರೆ ನಂಗೆ ದುಡ್ಡು ಬರ್ತದೆ ಅಂದ್ರೆ ನಾನು ಇನ್ವೆಸ್ಟ್ ಮಾಡ್ಬೋದು. ನನಗೀಗೇನು ಪ್ರಾಫಿಟ್ ಇಲ್ಲ, ನಾನು ಅದ್ರ ಸಲಕ್ಕಾಗಿ ಸುಮ್ಮನಿದ್ದೀನಿ. ಯಾಕಂದರೆ ಒಂದು ಸಿಂಗಲ್ ವುಮೆನ್ ಏನು ಮಾಡಿದ್ರೂ ಯಾರಿಗೂ ಜಸ್ಟ್ ಆಫ್ಟರ್ ಆಲೇ ಅನ್ನಿಸ್ತದೆ, ಏನಪ್ಪ ಈಕಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಓಕೆ, ಗಿವ್ ಅಪ್ ಮಾಡ್ಲಾರ್ದೇ ನಾವು ಮಾಡ್ಲತ್ತೀವಿ ಯಾವ್ದಾರ ಅಂತಂದರೆ ಮುಂದೆ ಹೋಗ್ಲಕ್ಕೆ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ, ಕಾಲು ಎಳೆಯೋರೇ ಜಾಸ್ತಿ ಜನರು ಇರ್ತಾರೆ. ಆದರೂ ಪರವಾಗಿಲ್ಲ, ಎಲ್ಲರದ್ರಾಗಿಂದು ನಾವು ಹೊರಗೆ ಬಂದು ಹೀಗೆಲ್ಲ ಸ್ಟಾರ್ಟಪ್ ಮಾಡಿದಾಗ ಇರೋದೆ ಎಲ್ಲನೂ. ಯಾಕಂದ್ರೆ ನೀವೆಲ್ಲ ವೀಡಿಯೋಸ್ ನೋಡ್ಲತ್ತೀರಿ, ಜಸ್ಟ್ 100 ಮೆಂಬರ್ಸ್ ನೋಡಿದ್ರೂ ಪರವಾಗಿಲ್ಲ, ನೋಡ್ಲತ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಯಾಕಂದ್ರೆ ದುಡ್ಡೇನು ಬೇಕಾಗಿಲ್ಲ, ನೀವೇನು ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಕಾಮೆಂಟ್ನಿಂದ ನಮಗೆ ಮೋಟಿವೇಶನ್ ಆಗ್ತದೆ. ಯಾಕಂದ್ರೆ ಎಷ್ಟೋ ನಾರಾಜಾಗಿ ಆಗ್ತದೆ ಮತ್ತು ಮನಸ್ಸು ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಇಷ್ಟೆಲ್ಲ ಇಷ್ಟಪಟ್ಟು ಮಾಡಿ ಯೂಟ್ಯೂಬ್ನಾಗ ಏನೇನೋ ವೈರಲ್ ಆಗ್ತಾವೆ, ಕೆಟ್ಟ ವೀಡಿಯೋಗಳು ವೈರಲ್ ಆಗ್ತಾವ, ಏನೇನೋ ವೈರಲ್ ಆಗ್ತಾವ. ಇಂಥವು ಯಾವಾರ ಏನಾರ ಮಾಡೀವಿ ಅಂದಾಗ ಯಾರ ಮನಸ್ಸಿನಾಗೂ ಹೋಗಂಗಿಲ್ಲ, ಫೋನ್ದಾಗ ಭೀ ರೀಚ್ ಆಗಂಗಿಲ್ಲ, ಯೂಟ್ಯೂಬ್ದವ್ರು ಭೀ ಮುಂದೆ ದಬ್ಬಂಗಿಲ್ಲ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.